ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಇವತ್ತು ನಾನು ನಿಮಗೆ ಒಂದು ಸೀಮೆ ಬದನೆಕಾಯಿ ಸಾಗು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ದೋಸೆಗೆ, ಚಪಾತಿಗೆ, ಪೂರಿಗೆ ಎಲ್ಲ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಬಟ್ಲು ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಮತ್ತು ಒಂದು 5-6 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಮತ್ತು 1 ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಮತ್ತು ಇದರಲ್ಲಿ 2 ಟೇಬಲ್ ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ. ಮತ್ತು ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು 1 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ರುಬ್ಬೋದಕ್ಕೆ. ಮತ್ತು 1 ಫುಲ್ ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಹಾಗೆ ಒಂದು ಚಕ್ಕೆನ ಚಿಕ್ಕದಾಗಿ 2 ಪೀಸ್ ಮಾಡ್ಕೊಂಡಿದ್ದೀನಿ. ಮತ್ತು 3 ಲವಂಗ ತೊಗೊಂಡಿದ್ದೀನಿ, 1 ಏಲಕ್ಕಿ ಮತ್ತು 1 ಇಂಚು ಶುಂಠಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, 6 ಹಸಿಮೆಣಸಿನ್ಕಾಯಿ ಇಷ್ಟು ರುಬ್ಬೋದಕ್ಕೆ. ಇದಕ್ಕೆ ನಾನು ಮತ್ತೆ ಒಗ್ಗರಣೆಗೂ ಕೂಡ ಸಪ್ರೇಟ್ ಈರುಳ್ಳಿ ಟೊಮೊಟೊ ತೊಗೊಂಡಿದ್ದೀನಿ. ಅದು ರುಬ್ಬೋದಕ್ಕೆ ಒಂದೊಂದು, ಮತ್ತು ಒಗ್ಗರಣೆಗೆ 1 ಈರುಳ್ಳಿ ಮತ್ತು 1 ಟೊಮೊಟೊ, ಸ್ವಲ್ಪ ಕರಿಬೇವು, ಇದಿಷ್ಟು ಒಗ್ಗರಣೆಗೆ. ಮತ್ತು ರುಬ್ಬೋದಕ್ಕೆ 1 ಟೇಬಲ್ ಸ್ಪೂನ್ ಗಸಗಸೆ ಮತ್ತು ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಎಣ್ಣೆ ಒಗ್ಗರಣೆಗೆ. ಇಷ್ಟು ತೊಗೊಳ್ಳೋಣ. ಮತ್ತು ಫಸ್ಟು ಒಂದು ರುಬ್ಕೊಂಡು ಬರೋಣ. ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಜಾರ್ಗೆ ಆಗಲೇ ತೊಗೊಂಡಿದ್ನಲ್ಲ 1 ಕಪ್ ತೆಂಗಿನಕಾಯಿ ತುರಿ, ಅದನ್ನು ಹಾಕೋತಾ ಇದ್ದೀನಿ. 1 ಕಪ್ ತೆಂಗಿನಕಾಯಿ ತುರಿ ಫುಲ್ಲು. ಮತ್ತು ಆಗಲೇ 2 ಟೇಬಲ್ ಸ್ಪೂನ್ ಕಡಲೆ ತೊಗೊಂಡಿದ್ನಲ್ಲ, ಅದು 2 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಸೇರಿಸ್ಕೊಳ್ಳಿ. ಮತ್ತು ಹಾಗೆ ಖಾರಕ್ಕೆ ಆಗಲೇ ತೊಗೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ, ಅಷ್ಟು 6 ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಸಾರವಾಗಿ ಹಾಕ್ಕೊಳ್ಳಿ ನೀವು. ಮತ್ತು 1 ಟೊಮೊಟೊ, ಇದನ್ನು ತೊಳ್ಕೊಂಡು ಕಟ್ ಮಾಡಿ ಸೇರಿಸ್ಕೊತೀನಿ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಆಗಲೇ ತೋರಿಸಿದ್ನಲ್ಲ 1 ಪೀಸು, ಅದು ಉದ್ದುದ್ದು ಕಟ್ ಮಾಡಿ 2 ಪೀಸ್ ಆಗಿದೆ ಅಷ್ಟೇ. 1 ಪೀಸ್ ಚಕ್ಕೆ ಮತ್ತು 3 ಲವಂಗ ಮತ್ತು 1 ಆಗಲೇ ಏಲಕ್ಕಿ ತೋರಿಸಿದ್ನಲ್ಲ, ಅದು ಏಲಕ್ಕಿ ಹಾಕೋತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು 1 ಈರುಳ್ಳಿ, ಆಗಲೇ ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದಲ್ಲ ಆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು 1 ಇಂಚು ಶುಂಠಿ ಮತ್ತು 1 ಟೇಬಲ್ ಸ್ಪೂನಷ್ಟು ಗಸಗಸೆ. ಈ ಟೈಮಲ್ಲಿ ಬೇಕಾದ್ರೆ ನೀವು ಒಂದು 5-6 ಗೋಡಂಬಿ ಕೂಡ ಸೇರಿಸ್ಕೊಳ್ಳಿ, ಇನ್ನು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ಅಷ್ಟೇ. ಇಷ್ಟನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಮೊದಲು ಒಂದು ಕುಕ್ಕರ್ಗೆ ಏನು ಮಾಡೋಣ, ಆಗಲೇ ತೊಗೊಂಡಿದ್ನ ಸೀಮೆ ಬದನೆಕಾಯಿನ ಫುಲ್ಲು ಕಟ್ ಮಾಡಿದ್ನಲ್ಲ, ಅದನ್ನ ತೊಳೆದು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು 5-6 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಜಾಸ್ತಿ ಕೂಡ ತೊಗೋಬೋದು. ಇಷ್ಟು ಸೇರಿಸ್ಕೊಂಡು 1 ಬಟ್ಲು ನೀರು ಹಾಕ್ಕೊಂಡು ಕೂಗಿಸ್ಕೊಳ್ಳಿ. 1 ಬಟ್ಲು ಸಾಕು, ಬಟ್ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕೋತೀನಿ. ನನ್ನ ಮಗ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಸ್ಮ್ಯಾಶ್ ಆಗಲಿ ಅನ್ನೋದಕ್ಕೋಸ್ಕರ. ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಜಾಸ್ತಿ ಸೇರಿಸ್ಕೊಬೇಡಿ, ಆಮೇಲೆ ಗ್ರೇವಿ ಮಾಡಬೇಕಾದ್ರೆ ಸೇರಿಸ್ಕೊಳ್ಳೋಣ. ಮತ್ತು 1 ಚಿಟಿಕೆಯಷ್ಟು ಅರಿಶಿನ, ಇಷ್ಟು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕೂಗಿಸ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ನೀರು ಸೇರಿಸ್ಕೊತೀನಿ, ಜಾಸ್ತಿ ಬೇಯಲಿ ಇದು ಅಂತೇಳ್ಬಿಟ್ಟು. ಇದು ಜಾಸ್ತಿ ಬೆಂದೋದ್ರೆ ಬಾಯಿಗೆ ಸಿಗಲ್ಲ ಗ್ರೇವಿ, ಇದು ಕಾಯಿಗಳು ಜಾಸ್ತಿ ಸಿಗೋಲ್ಲ. ಸೊ ನೀವು ಜಾಸ್ತಿ ನೀರು ಹಾಕೋಬೇಡಿ. ಈ ಕಡೆ ನಾನು ಮಸಾಲೆ ಕೂಡ ರುಬ್ಕೊಂಡು ಬಂದಾಯಿತು. ಅಷ್ಟೊತ್ತಿಗೆ ಈ ಕಡೆ ಕುಕ್ಕರ್ ಕೂಡ ಕೂಗಿತ್ತು. ಸೊ ವಿಷಲ್ ತೆಗೆದು ತೋರಿಸ್ತೀನಿ ಇದು ಯಾವ ರೀತಿ ಬಂದಿದೆ ಅಂತ. ಇದು ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೀಮೆ ಬದನೆಕಾಯಿ ಎಲ್ಲ ಫುಲ್ಲು ನೀಟಾಗಿ ಒಂದು 2 ವಿಷಲ್ ತೊಗೊಂಡ್ರೆ ಸಾಕು, ನೀಟಾಗಿ ಬೆಂದೋಗುತ್ತೆ. ಕಾಳು ಅಷ್ಟೇ, ಕಡಲೆಬೇಳೆನೂ ತುಂಬ ಜಾಸ್ತಿ ಬೇಯಿಸ್ಕೊಬೇಡಿ, ಬೆಂದೋಗ್ಬಿಟ್ರೆ ಮಸಾಲೆಗೆ ಚೆನ್ನಾಗಿರಲ್ಲ ಅದು ಸೀಮೆ ಬದನೆಕಾಯಿಗೆ, ಇದು ಸಾಗುಗೆ. ಅದಕ್ಕೆ ಒಂದು 70% ಅಷ್ಟು ಬೆಂದಿದ್ರೆ ಸಾಕು. ಈಗ ಇದಾಗಿದೆ, ಅದನ್ನ ಸಪ್ರೇಟ್ ಇಟ್ಟು ಈ ಕಡೆ ನಾನು ಒಂದು ಪಾತ್ರೆಗೆ ಒಗ್ಗರಣೆ ಹಾಕೊಳ್ಳೋದಕ್ಕೋಸ್ಕರ ಬಿಸಿ ಮಾಡ್ಕೊತಾ ಇದ್ದೀನಿ. ಇದನ್ನ ನೀವು ಡೈರೆಕ್ಟಾಗಿ ಎಲ್ಲ ಒಂದು ಪಾಟಲ್ಲಿ ಕೂಡ ಕುಕ್ಕರಲ್ಲೂ ಕೂಡ ಮಾಡ್ಬೋದು ನೀವು. ಇವಾಗ ನಾನು ಈಗ ಇದನ್ನ ಕೂಗಿಸ್ಕೊಳ್ಳೋದು ಬದಲು ನಾನು ಯಾವ ಟೈಮಲ್ಲಿ ಹಾಕ್ಬೇಕಂತ ಹೇಳ್ತೀನಿ. ಈಗ ನಾನು ಫಸ್ಟಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡಿದ್ದೀನಿ, ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಈಗ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ನಾನು ಆಗಲೇ ಕರಿಬೇವು ತೋರಿಸ್ತಾ ಇಲ್ವ ನಿಮಗೆ, ಅದನ್ನು ತೊಳ್ಕೊಂಡು ಆ ಕರಿಬೇವು ಹಾಕ್ಕೊಳ್ಳಿ. ಅದು ಕರಿಬೇವು ಸಿಡಿದ ಮೇಲೆ ನೀವು ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ಳೋಣ. 1 ಈರುಳ್ಳಿ ಸಣ್ಣದಾಗಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ನೀವು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಳಿ, ಆಗ ಗ್ರೇವಿ ಜಾಸ್ತಿ ಆಗುತ್ತೆ. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ 1 ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಈಗ ಇದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈ ಟೈಮಲ್ಲಿ ಬೇಕಾದ್ರೆ ನೀವು ಸೀಮೆ ಬದನೆಕಾಯಿನ ಹಾಕ್ಕೊಂಡು ಹುರ್ಕೋಬೋದು. ಆದರೆ ಕಡಲೆಬೇಳೆ ಮಾತ್ರ ಕೂಗಿಸ್ಕೊಳ್ಳೇಬೇಕು, ಯಾಕಂದರೆ ಇದು ಬೇಯಲ್ಲ ಇದ್ರೆ, ಅದಕ್ಕೋಸ್ಕರ. ಸೊ ನಾನು ಅದಕ್ಕೆ 2 ಒಟ್ಟಿಗೆ ಕೂಗಿಸ್ಕೊಂಡಿದ್ದೀನಿ. ನೀವು ಬೇಡ ಅನ್ನೋರು ಈಗ ಡೈರೆಕ್ಟಾಗಿ ಸೀಮೆ ಬದನೆಕಾಯಿನ ಹಾಕ್ಕೊಂಡು ಕಡಲೆಬೇಳೆ ಮಾತ್ರ ಕೂಗಿಸ್ಕೊಂಡು ಇಟ್ಕೊಂಡಿರಿ, ಅದನ್ನು ಹಾಕ್ಕೊಳ್ಳಿ. ಇಲ್ಲ ಈ ಥರನಾದ್ರು ಮಾಡ್ಬೋದು, ಆ ಥರನಾದ್ರು ಮಾಡ್ಬೋದು, ನಿಮ್ಗೆ ಯಾವ್ದು ಅನುಕೂಲ ಆ ಥರ ಮಾಡ್ಕೊಳ್ಳಿ. ಈಗ ನಾನೀಗ ಅಲ್ಲಿ ಕೂಗಿಸಿಟ್ಕೊಂಡಿರೋ ಕಡಲೆಬೇಳೆ ಮತ್ತು ಸೀಮೆ ಬದನೆಕಾಯಿನ ನೀರನ್ನ ಸಪ್ರೇಟ್ ಮಾಡಿ ಬರೀ
ಕಾಳು ಮತ್ತು ಕಾಯಿ ಎರಡು ಸೇರಿಸ್ಕೊಂಡು ಈ ಒಗ್ಗರಣೆಗೆ ಹಾಕಿ ಹುರ್ಕೋತಾ ಇದ್ದೀನಿ. ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಿಮಗೆ ಗ್ರೇವಿಲಿ. ಅದಕ್ಕೋಸ್ಕರ ಇದನ್ನು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡಾಗ ಎಣ್ಣೆ ಅಂಶ ಎಲ್ಲ ಹಿಡ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ. ಗ್ರೇವಿಲಿ ಸಾಗುಲಿ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಆಗಲೇ ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕೋತಾ ಇದ್ದೀನಿ. ಇನ್ನೊಂದು ಏನಂದರೆ ಸ್ನೇಹಿತರೆ, ನೀವು ಈ ಟೈಮಲ್ಲೇ ಟೊಮೊಟೊ ಕೂಡ ಸೇರಿಸ್ಕೋಬೋದು. ಮಸಾಲೆ ಹಾಕೋಕ್ಕೂ ಮುಂಚೆ ನಾನು ಮಸಾಲೆ ಹಾಕಿದ್ಮೇಲೆ ಸೇರಿಸ್ಕೋತೀನಿ, ಯಾಕಂದರೆ ನಮ್ಮಲ್ಲಿ ಖಾರ ಸ್ವಲ್ಪ ಕಮ್ಮಿ ತಿಂತಾರೆ. ಅದಕ್ಕೋಸ್ಕರ ಆಮೇಲೆ ಟೊಮೊಟೊ ಹಾಕಿದ್ರೆ ಖಾರ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನೀವೇನಿಲ್ಲ ಅನ್ನೋರು ಈ ಸೀಮೆ ಬದನೆಕಾಯಿ ಹಾಕಿದ್ರಲ್ಲ ಆವಾಗಲೇ ಟೊಮೊಟೊ ಕೂಡ ಸೇರಿಸ್ಕೊಬಿಡಿ. ನಾನು ಟೊಮೊಟೊ ಆಮೇಲೆ ಸೇರಿಸ್ಕೋತೀನಿ. ಈಗ ಇದಕ್ಕೆ ನಮಗೆ ಇಲ್ಲಿ ಕೂಗ್ಸಿಟ್ಕೊಂಡಿದ್ವಲ್ಲ, ಅದು ನೀರಿತ್ತಲ್ಲ, ಆ ನೀರನ್ನ ನಾನು ಜಾರ್ಗೆ ಹಾಕ್ಕೊಂಡು ಮಸಾಲೆ ಇನ್ನೂ ಸ್ವಲ್ಪ ಅದರಲ್ಲಿ ಇರುತ್ತಲ್ಲ ಅದೆಲ್ಲ ಫುಲ್ಲು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊತೀನಿ. ನೀವು ಅಷ್ಟೇ ನಿಮಗೆ ಇದು ಸಾಗು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಈ ಸಮಯದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಟ್ಕೊಳ್ಳಿ. ಇವಾಗ ಇದು ಒಂದು ಚೆನ್ನಾಗಿ ಕುದಿ ಬಂದಿದೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಟೊಮೊಟೊ, ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಈಗ ಸೇರಿಸೋದ್ರಿಂದ ಏನಂದರೆ ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ತಿನ್ಬೇಕಾದ್ರೆ ಟೊಮೊಟೊ ಮಧ್ಯದಲ್ಲಿ ಸಿಗುತ್ತಲ್ಲ, ಸೊ ಖಾರ ಅನಿಸಲ್ಲ. ಮೊದಲೇ ಬೆಂದೋಗ್ಬಿಟ್ಟಿದ್ರೆ ಖಾರ ಇದ್ದರೆ ಖಾರ ತೋರಿಸೋದೆ. ಅದಕ್ಕೋಸ್ಕರ ಈಗ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ತಿರುಗಿಸ್ಕೊಂಡು ಇವಾಗ ನಾನು ಇದರಲ್ಲಿ ಏನು ಮಾಡ್ತೀನಿ ಅಂತಂದರೆ, ಉಪ್ಪು ಆವಾಗಲೇ ಕೂಗೋಕ್ಕಷ್ಟೇ ಹಾಕಿದ್ದು, ಸೀಮೆ ಬದನೆಕಾಯಿ ಕೂಗೋಕ್ಕೆ. ಇನ್ನು ಇವಾಗ ಉಪ್ಪು ಆ್ಯಡ್ ಮಾಡಿಲ್ಲ. ಸೊ ಈಗ ಇದು ಉಪ್ಪು ಹಾಕೊಳ್ಳೋದ್ರಿಂದ ಟೊಮೊಟೊ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸಾಫ್ಟ್ ಆಗಿಬಿಡುತ್ತೆ. ಮೇಲೆ ಉಪ್ಪು ಹಾಕ್ತೀವಲ್ಲ, ಅದಕ್ಕೋಸ್ಕರ ಈಗ ಇದು ಹೀಗೆ ಒಂದು ಕುದಿ ಬರೋಕ್ಕೆ ಬಿಡೋಣ. ಇದೊಂದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಈಗ ಇದು ಕುದೀತಾ ಇದೆ. ಈಗ ಇದಕ್ಕೆ ನಾನು ಉಪ್ಪು ಹಾಕೋತೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಆಗಲೇ ಸೀಮೆ ಬದನೆಕಾಯಿ ಕೂಗಿಸ್ಬೇಕಾದ್ರೆ ಉಪ್ಪು ಹಾಕಿದ್ವಿ. ಅದಕ್ಕೋಸ್ಕರ ನೋಡಿ ಒಂದ್ಸಲ ಉಪ್ಪು ಹಾಕ್ಕೊಳ್ಳಿ. ಈಗ ಟೊಮೊಟೊ ಕೂಡ ಅಷ್ಟೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇದು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಇಲ್ಲಿ ನಮ್ಮ ಮನೇಲಿ ನೋಡಿ ಇವಾಗ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ನಾನು ಇದಕ್ಕೆ ಕಾಂಬಿನೇಷನ್ ಇವತ್ತು ನಮ್ಮ ಮನೇಲಿ ದೋಸೆ ಮಾಡಿದ್ದೀನಿ, ಅದನ್ನು ಕೂಡ ಹಾಕಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಸಾಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಟೊಮೊಟೊ ಈ ಥರ ಮೇಲೆ ಹಾಕೊಳ್ಳೋದ್ರಿಂದ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಟೊಮೊಟೊ ಮಧ್ಯದಲ್ಲಿ ಸಿಕ್ಕುತ್ತಲ್ಲ, ಸ್ಮ್ಯಾಶ್ ಕೂಡ ಆಗಿರುತ್ತೆ, ಮತ್ತು ಖಾರ ಅಂತ ಜಾಸ್ತಿ ಅನಿಸಲ್ಲ. ನಿಮಗೆ ಬೇಡ ಅಂದರೆ ನಾನು ಆಗಲೇ ಹೇಳಿರೋ ಹಾಗೆ ಈರುಳ್ಳಿನ ಹುರ್ಕೊಳ್ಳೋ ಟೈಮಲ್ಲಿ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಈಗ ಇದು ಆಗಿದೆ. ನಾನಿಲ್ಲಿ ದೋಸೆ ಹಾಕ್ಕೋತಾ ಇದ್ದೀನಿ. ಬಿಸಿ ಬಿಸಿ ದೋಸೆಗೆ ಈ ಕಡೆ ಗ್ರೇವಿ ಆಗಿತ್ತು, ಸಾಗು ಆಗಿತ್ತಲ್ವ, ಸೊ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಕೊಟ್ಟರೆ ಅಂತ ದೋಸೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಬೇಕಾದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ ದೋಸೆಗೆ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಉದ್ದಿನಬೇಳೆ ಹಾಕಬೇಕು ಅಂತ. ನಾನು ದೋಸೆ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಗರಿಯಾಗಿ ನಮ್ಮನೇಲಿ ದೋಸೆ ಬರುತ್ತೆ. ಅಷ್ಟೇ ಚೆನ್ನಾಗಿ, ಯಾವುದೇ ರೀತಿ ತವಾಗ ಅಂಟ್ಕೊಳ್ಳೋದು, ದೋಸೆ ಎದೋಳ್ದೇ ಇರೋದು ಆ ಥರ ಎಲ್ಲ ಏನೂ ಆಗೋಲ್ಲ. ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕು ಅಂದರೆ ನನಗೆ ನೆಕ್ಸ್ಟ್ ಕಮೆಂಟ್ ಮುಖಾಂತರ ತಿಳಿಸಿ ಎಷ್ಟೆಷ್ಟು ಹಾಕಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ. ಹಾಗೆ ಕಮೆಂಟ್ ಮುಖಾಂತರ ತಿಳಿಸಿ ಮುಂದೆ ಯಾವ ರೀತಿ ಅಡುಗೆ ಬೇಕು ನಿಮಗೆ ಅಂತ, ಅದನ್ನು ಕೂಡ ಮಾಡಿ ತೋರಿಸ್ತೀನಿ ನಾನು. ಇವಾಗ ನೋಡಿ ಆಲ್ರೆಡಿ ಈ ಕಡೆ ಬೆಂದಿತ್ತು, ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು. ಗ್ರೇವಿ ಸಾಗು ಅಷ್ಟು ಚೆನ್ನಾಗಾಗಿದೆ. ಇವಾಗ ಇದನ್ನು ನಾನು ದೋಸೆ ಬಿಸಿ ಬಿಸಿ ದೋಸೆ ಜೊತೆಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ತೆಳು ಬೇಕು ಅಂದರೆ ನೀವು ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ನನಗೆ ಇಷ್ಟು ಬೇಕು ಅಂತ ಮಾಡ್ಕೊಂಡಿದ್ದೀನಿ. ಈಗ ಬಿಸಿ ಬಿಸಿ ದೋಸೆ ಜೊತೆಗೆ ಸೀಮೆ ಬದನೆಕಾಯಿ ಸಾಗುನ ಸರ್ವ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಅಷ್ಟೇ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ.